ವೆಲ್ಕಮ್ ಬ್ಯಾಕ್ ಟು ಮೈ ಲಕ್ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ವೇನಾರ್ಸ್ ಇದು ಔಟ್ಸೈಡ್ ವ್ಯೂ. ಇದೆಲ್ಲ ಹುಡುಗರು ಆಗಲೇ ಸ್ವಿಮ್ಮಿಂಗ್ ಆಡ್ತಾ ಇದ್ದಾರೆ. ಒಳಗಡೆ ಬರ್ತಿದ್ದಂಗೆನೆ ಇಲ್ಲೊಂದು ಒಬ್ಬರು ಮಲ್ಕೊಳ್ಳೋಂಗೆ. ಸೊ ಇಲ್ಲೂ ವ್ಯೂ ಇದೆ, ಇಲ್ಲೂ ವ್ಯೂ ಇದೆ. ಇಲ್ಲೊಂದು ಕ್ವೀನ್ ಅಂದರೆ ಒಂದು ಚಿಕ್ಕ ಮಗುನೂ ಮಲ್ಕೋಬೋದು. ಇದಾಗ್ತಿದೆ ಇಲ್ಲಿಬ್ಬರು ಮಲ್ಕೋಬೋದು. ಅಂದರೆ ಒಂದು ಪ್ಯಾಕ್ ಆಫ್ 5 ಫ್ಯಾಮಿಲಿ ಅಥವಾ ಕಸಿನ್ಸ್ ಬಂತು ಅಂದರೆ ಇದು ವರ್ತ್. ಸ್ಪೇಷಿಯಸ್ ಆಗೂ ಇದೆ, ಚೆನ್ನಾಗೂ ಇದೆ, ಮಕ್ಳಿಗೆ ಇಷ್ಟ ಆಗತ್ತೆ ಈ ಥರ. ಬಟ್ ನಾವು ಈ ಫುಲ್ ರೆಸಾರ್ಟ್ ಪೂರ್ತಿ ಬುಕ್ ಮಾಡ್ಕೊಂಡಿದ್ವಿ. ಅದು ಇಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಗೊತ್ತಿರಲಿಲ್ಲ. ಸೊ ಇದೇ ಥರ ಪಕ್ಕದ್ದು ಒಂದು ರೂಮ್ ಇದೆ, ಸೇಮ್ ಟು ಸೇಮ್. ಮಳೆ ಜೋರಾಗಿ ಬಂದರೆ ಬರತ್ತೆ. ಹಾಂ, ಬಟ್ ಇವಾಗ ಅಲ್ಲಿ ನೀರು ಬರ್ತಿಲ್ಲ, ಅಷ್ಟಿದೆ. ಸೇಮ್ ಅದೇ ಥರ ಇಲ್ಲೊಬ್ರು ಮಲ್ಕೋಬೋದು, ಇಲ್ಲಿಬ್ರು, ಮತ್ತು ಈ ಮೆಟ್ಲು ಹತ್ತಿದ್ರೆ ಅಲ್ಲಿ ಇಲ್ಲಿಬ್ರು ಮಲ್ಕೋಬೋದು. ಸೊ ಈ ಥರ ಕ್ಲೀನಾಗಿದೆ, ಚೆನ್ನಾಗಿದೆ. ಹಾಂ ಹಾಂ, ಸಿಂಡ್ರೆಲಾ ರೆಸಾರ್ಟ್ ಅಂತ. ಸಿಂಡ್ರೆಲಾ ರೆಸಾರ್ಟ್ ವೇನಾಡ್ ಚೆನ್ನಾಗಿದೆ. ಊಟ ಆ್ಯಕ್ಚುಲಿ ಇದರಲ್ಲಿ ಏನೂ ಆ ಥರ ಬಫೆಟ್ ಥರ ಇಲ್ಲ. ನಾವೇ ಮಕ್ಕಳನ್ನೆಲ್ಲ ಕರ್ಕೊಂಡು ಸ್ವಲ್ಪ ಸಿಟಿಯಿಂದ ಆಚೆ ಇದೆಯಲ್ಲ, ಅಗ್ಲಗ್ಲ ಕಾರಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ವಿ ಈ ಥರ 3 ಡೇಸ್ವರೆಗೂ ಫುಡ್ಡು. ಸೊ ಅವರೇ ಅದರಲ್ಲೇ ಇನ್ಕ್ಲೂಡ್ ಮಾಡಿ ಒಂದು ಪ್ಯಾಕೇಜ್ ಹೇಳಿದರು, ಆ ಪ್ಯಾಕೇಜ್ನಲ್ಲಿ ತೊಗೊಂಡಿರೋದು. ಸೊ ಅವರೇ ತರಿಸಿ ಕೊಡ್ತಾರೆ. ಅಂದರೆ ಲಿಮಿಟೆಡ್ ಇಷ್ಟಿದೆ ಅಂತ ಅಷ್ಟು ಐಟಮ್ ತೊಗೊಂಡು ಬಂದು ಕೊಡ್ತಾರೆ, ಅದನ್ನು ಇಲ್ಲೇ ತಿನ್ನೋದು. ಇಲ್ಲೇನೂ ಅವ್ರು ಪ್ರಿಪೇರ್ ಮಾಡಲ್ಲ, ಅಂದರೆ ಅನ್ಲಿಮಿಟೆಡ್ ಥರ ಏನೂ ಕೊಡಲ್ಲ. ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಬರೀ ಅಂದರೆ ಮಳೆಗಾಲದಲ್ಲಿ ಬಂದಿದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಈಗ ಸ್ವಲ್ಪ ಬಿಸಿಲಿರೋದಕ್ಕೆ ಒಂದು ಸ್ವಲ್ಪ ಆಫ್ ಸೀಸನ್ ಅಷ್ಟೇ ಇವಾಗ. ಚೆನ್ನಾಗಿದೆ. ಲಾಸ್ಟ್ ಟೈಮ್ ರೆಸಾರ್ಟ್ ಬರೋವರೆಗೂ ನಾನು ವೀಡಿಯೋ ಅಪ್ಲೋಡ್ ಮಾಡಿದೆ. ರೆಸಾರ್ಟ್ ರೂಮ್ಸ್ಗಳೆಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ ಲೈಫ್ ಅಂತಿದೆ, ಅಂದರೆ ಶಾರ್ಟ್ ಫಾರ್ಮ್ ಆಗಿ ಏನು ನಂದು ಸ್ಮಾಲ್ ಮೆಮೊರೀಸ್ ಲೈಫಲ್ಲಿ ನಡೆಯುತ್ತೆ. ಅದಕ್ಕೆ ಲಕ್ಷ್ಮಿ ಬದಲು ಲಕ್ LAK ಲೈಫ್ LIFE ಲೈಫ್ ಚಿಕ್ಕದಾಗಿಟ್ಟಿದ್ದೀನಿ, ನೀವು ಟೈಪ್ ಮಾಡೋಕ್ಕೂ ಈಸಿ ಆಗಲಿ ಅಂತ. ಲಕ್ ಲೈಫ್ ಯೂಟ್ಯೂಬ್ ಚಾನಲ್ ಅಂತ ನೋಡಿದ್ರೆ ಬರುತ್ತೆ. ಫಸ್ಟ್ ಟೈಮ್ ನೋಡ್ತಿದ್ರೆ ಫಾಲೋ ಮಾಡಿ, ರೆಸಾರ್ಟ್ ಹೇಗಿತ್ತು ಅಂತ ಹೇಳಿ. ನಿಮಗೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನ ಜೊತೆ ಬರ್ಬೋದು, ತುಂಬ ಸ್ಪೇಷಿಯಸ್ ಆಗಿದೆ. ನೋಡಿ, ನಮ್ಮ ರೆಸಾರ್ಟ್ ಇರೋದಿಲ್ಲಿ. ಅಲ್ಲಿಂದ ಹಿಂಗೆ ಹತ್ಕೊಂಡು ಬಂದರೆ ಸುತ್ತ ವ್ಯೂ ಹಿಂಗಿದೆ. ಅಲ್ಲಿಂದ ನಾವು ನೆಟ್ಕೊಂಡು ಬಂದೆ. ಅದಕ್ಕೆ ಇಲ್ಲೊಂದು ಟೀ ಪ್ಲ್ಯಾಂಟೇಷನ್. ಹೆಂಗೆ ವ್ಯೂ. ಸೊ ಅಲ್ಲಿಂದ ಅವ್ರದ್ದು ಗೇಟ್ ಇದೆ, ಅಲ್ಲಿ ಗೇಟ್ ಅಂದರೆ ಅಲ್ಲಿಂದ ಅವ್ರದ್ದು ಅಂತ, ಇದು ಯಾರ್ದೋ ಬೇರೆಯವ್ರದ್ದು ಇರ್ಬೋದು. ಅಲ್ಲಿ ಗೇಟ್ ಇರುತ್ತೆ, ಹಂಗೆ ಗೇಟ್ ಹತ್ಕೊಂಡು ಈ ಕಡೆಯಿಂದ ಹಿಂಗೆ ಬಂದಿದ್ದೀವಿ. ಇನ್ನೊಂದಿಷ್ಟು ಹತ್ತಿದ್ರೆ
ಅದೊಂದು ಕಾರ್ ಬೇರೆ ಹೋಗ್ತಿದೆ, ಮೇ ಬಿ ರೋಡ್ ಇರಬೇಕಲ್ಲಿ. ಅಲ್ಲಿವರೆಗೂ ಹೋಗ್ಬಿಟ್ಟು ಆಮೇಲೆ ವಾಪಸ್ ಬರ್ತೀವಿ. ಅವ್ನು ನಂಗೆ ಹೇಳ್ತಿದ್ದಾನ ಕಾರ್ ಹೋಗ್ತಿದೆ ಅಂತ. ಸೊ ಇಲ್ಲೆಲ್ಲ ಫೋಟೋಸ್ ಎಲ್ಲ, ಹೌದಾ, ಇಷ್ಟೇ ಚೆನ್ನಾಗಿ ಕಾಣುತ್ತಾ? ಇಲ್ಲೇ ಚೆನ್ನಾಗಿ ಕಾಣುತ್ತೆ. ಇಲ್ಲೇ ಒಂದೆರಡು ಫೋಟೋ ತಕ್ಕೊಬಿಡ್ತೀನಿ. ಬೆಳಗ್ಗೆ ಎಲ್ಲ ಫಾಗ್ ಇತ್ತು, ಈಗ ಸ್ವಲ್ಪ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಒಂದು ಹಾಫ್ ಆನ್ ಅವರ್ಗೆ ಎಲ್ಲ ಇಳಿದ್ಬಿಟ್ಟಿದೆ. ಅದು ಪೆಪ್ಪರ್ ಅನ್ಸುತ್ತಲ್ವಾ, ಒಂದು ಕಡ್ಡಿ ಹತ್ತಿರೋದು. ಇದು ಮಳೆ ಬಂದರೆ ವ್ಯೂ ತುಂಬ ಚೆನ್ನಾಗಿದೆ. ಒಂದು ಬೆಟ್ಟ ಬೇರೆ ಇದೆಯಲ್ಲ ಈ ಕಡೆ, ಬೆಟ್ಟ. ಬಿಸಿಲಿರೋದಕ್ಕಂತ ಮಜಾ ಇಲ್ಲ ಅಷ್ಟೇ, ಮಳೆ ಬಂದರೆ ಒಳ್ಳೆ ಮಜಾ. ಮಳೆಗಾಲದಲ್ಲಿ ಒಂದ್ಸತಿ ಬಂದು ನೋಡಿ, ಇದು ಅಷ್ಟೇ. ನಮ್ಮ ಹುಡುಗರು ಮತ್ತೆ ಯಾವಾಗ ಸ್ವಿಮ್ಮಿಂಗ್ ಪೂಲಿಗೆ ಬಿಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ಗ್ರೂಪ್ ಆಫ್ ಪೀಪಲ್ ಆದರೆ ಈ ರೆಸಾರ್ಟ್ ತುಂಬ ಚೆನ್ನಾಗಿದೆ. ನೀವೇ ಪೂರ್ತಿ ಈ ರೆಸಾರ್ಟ್ ಪೂರ್ತಿ ನೀವೇ ಇರ್ಬೋದು. ಇಲ್ಲಿ ಕಾಫಿ, ಟೀ, ತಿಂಡಿ ಏನು ಬೇಕಾದ್ರೂ ತಿನ್ನೋಕ್ಕೆ ಅಂದ್ಬಿಟ್ಟು ಇಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಮಾಡಿದ್ದಾರೆ. ಇಲ್ಲೂ ಅಷ್ಟೇ, ಇದು ಮೇಲ್ಗಡೆನೂ ಅಷ್ಟೇ ಮೆಟ್ಲೆಲ್ಲ ಮಾಡಿ ನೈಟ್ ಟೈಮ್ ಫೈರ್ ಕ್ಯಾಂಪ್ ಎಲ್ಲ ಹಾಕ್ಕೊಂಡು ಕೂತ್ಕೊಳ್ಳೋಕೆ ಮಾಡಿದ್ದಾರೆ. ಬಟ್ ಮಳೆಗಾಲ ಬಂದರೆ ಇದು ತುಂಬ ನೀರು ಹರಿಯತ್ತಂತೆ, ತುಂಬ ಚೆನ್ನಾಗಿರತ್ತೆ. ಅವಾಗ ಇದೆಲ್ಲ ಮಣ್ಣೆಲ್ಲ ಹೊರಟೋಗ್ಬಿಟ್ಟು ನೀಟಾಗಿರುತ್ತೆ ಆ ಫೋರ್ಸಿಗೆ. ಮಕ್ಕಳು ಎಲ್ಲ ಆರಾಮಾಗಿ ಪೂಲ್ಗಿಂತ ಇಲ್ಲೇ ಆರಾಮಾಗಿ ಕೂತ್ಕೊಂಡು ಆಟ ಆಡ್ಬೋದು. ಈ ಥರ ಇದೆ ಬ್ರಿಡ್ಜ್. ಅಲ್ಲೊಂದು ಸ್ವಿಂಗ್ ಕೂಡ ಇದೆ. ಅಲ್ಲಿ ಅಂದರೆ ಮಳೆ ಬೀಳ್ತಿದ್ದಾಗ ನೀರು ಹರಿತಿರುವಾಗ ಅಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಟೋಟಲ್ ಫುಲ್ ಎಲ್ಲ ಬುಕ್ ಮಾಡಿದ್ವಿ. ಬಟ್ ನೆನೆ ನಾವು ಮಲ್ಕೊಂಡ್ರೆ ಇದು ತುಂಬ ಅಷ್ಟೇ, ಅಷ್ಟು ದೊಡ್ಡದಾಗಿತ್ತು, ಸ್ಪೇಷಿಯಸ್ ಆಗಿತ್ತು. ಆಮೇಲೆ ಎಲ್ಲೆಲ್ಲಿ ಅವರಿಗೆ ಜಾಗ ಸಿಕ್ಕಿದೆಯೋ ಅಲ್ಲೆಲ್ಲ ಬೆಡ್ ಹಾಕಿ ನೀಟಾಗಿ ಮಾಡಿದ್ದಾರೆ. ಹಾಗಾಗಿ ಇದನ್ನು ಯೂಸೇ ಮಾಡಿಲ್ಲ, ಇಲ್ಲಿಂದ ಇಲ್ಲಿಗೆ ಏನು ಹೋಗೋದು ಅಂತ. ಸಣ್ಣ ಕರೀತಿದೆ, ಅಷ್ಟು ಫೋರ್ಸ್ ಇಲ್ಲ. ಇಲ್ಲಿ ಕೂತ್ಕೋಬೋದು. ಇಲ್ಲಿ ಅಲ್ಲಿ ಕೂತ್ಕೊಂಡು ಅಲ್ಲ ಸ್ವಿಂಗ್ ಹೆಂಗಿದೆ ನೋಡ್ಬಿಟ್ಟು ಅಲ್ಲಿ ಕೂತ್ಕೊಂಡು ಕಾಫಿ ಕುಡಿಬೇಕು. ಇಲ್ಲಿ ನೈಟ್ ಸಮ್ಮರ್ ಅಂತೀನಿ, ಏನು ಫೈರ್ ಕ್ಯಾಂಪ್ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸುತ್ತ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ಫ್ಯಾಮಿಲಿ ಟೈಮ್ ಕಳೆಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಜೆಟ್ ಫ್ರೆಂಡ್ಲಿ ಕೂಡ ಇದೆ, ಇದೆ ರೂಮ್ಸ್ ಎಲ್ಲನೂ. ನಾನು ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ತೀನಿ. ಯಾರೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಥ್ಯಾಂಕ್ ಯು.